ಮಹಾನಾಯಕ ಭೀಮರಾವ್ ಫೌಂಡೇಶನ್ ರಿಜಿಸ್ಟರ್ ಹಾಗೂ ಲಯನ್ಸ್ ಸೌಹಾರ್ದ ಮೈಸೂರು ಇವರ ಸಹಯೋಗದಲ್ಲಿ ಮಹಿಳಾ ದಿನಾಚರಣೆಯನ್ನು ಬುದ್ಧವಿಹಾರದಲ್ಲಿ ಆಚರಿಸಲಾಯಿತು ಹಾಗೂ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಅವ್ರು ಹೇಳಿದ ಪ್ರಕಾರ ನಿಜ ಮನುಧರ್ಮಶಾಸ್ತ್ರದಲ್ಲಿ ಮನುಸ್ಮೃತಿಯಲ್ಲಿ ಹೆಣ್ಣಿಗೆ ಯಾವುದೇ ಸ್ಥಾನಮಾನ ಇರಲಿಲ್ಲ. ಅವಾಗ ಹೇಳ್ತಾ ಇದ್ವಿ ಇದೆ ಇಲ್ಲ ಅಂತಲೂ ಹೇಳಕ್ಕಾಗಲ್ಲ, ಇದೆ ಅಂತಲೂ ಹೇಳಕ್ಕಾಗಲ್ಲ. ಮನುಧರ್ಮಶಾಸ್ತ್ರ ಅದ್ರ ಪ್ರಕಾರ ಏನಾಗಿತ್ತು, ಪಿತಾ ರಕ್ಷತಿ ಕೌಮಾರೆ ಮಾತಾ ರಕ್ಷತಿ ಜೌವನೆ ರಕ್ಷಂತಿ ಸವೆರೆ ಪುತ್ರ ನಾಸ್ತ್ರೀ ಸ್ವತಂತ್ರ ಮರತಿ ಇತ್ತು. ಅವಾಗ ಬಾಲಕಿಯಾಗಿದ್ದಾಗ ತಂದೆ ಆಶ್ರಯದಲ್ಲಿರಬೇಕು, ಯೌವನಕ್ಕೆ ಬಂದಾಗ ಗಂಡನ ಆಶ್ರಯದಲ್ಲಿರಬೇಕು, ವೃದ್ಧಾಪ್ಯಕ್ಕೆ ಬಂದಾಗ ಮಗನ ಆಶ್ರಯದಲ್ಲಿರಬೇಕು, ಸ್ತ್ರೀ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಅನ್ನುವಂತಹ ಮನುಧರ್ಮಶಾಸ್ತ್ರವನ್ನು ಮನುಸ್ಮೃತಿಯನ್ನು ಹೋಗಲಾಡಿಸಿ ನಮಗೆ ಈ ಮಟ್ಟಿಗೆ ಇಲ್ಲಿ ಒಂದು ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ನಾನು ಬಂದಿದ್ದೇನೆ ಅಂತಂದ್ರೂ ಕೂಡ ಯಾಕೆ ಮುಂದೆ ಬರಬೇಕು ಅನ್ನೋಂಥ ಮನಸ್ಥಿತಿನ ನಾವು ಫಸ್ಟ್ ಬಿಡಬೇಕಾಗುತ್ತೆ. ಜೊತೆಗೆ ಯಾವುದೇ ನ್ಯಾಯಮೂರ್ತಿ ಸರ್ ಹೇಳಿದಂಗೆ ರಾಜಕೀಯದಲ್ಲೂ ಕೂಡ ಲೇಡೀಸ್ ಮುಂದೆ ಬರಬೇಕು. ಎಲ್ಲ ಕಡೆ ಏನಾಗುತ್ತೆ, ಮುಂದೆ ಜಸ್ಟ್ ಲೇಡೀಸ್ನ ಬಿಡ್ತಾರೆ ಬಿಟ್ಟರೆ ಯಾವುದೇ ಒಂದು ಹುದ್ದೆಗಳನ್ನ ಅತ್ಯುನ್ನತ ಹುದ್ದೆಯನ್ನು ಲೇಡೀಸ್ಗೆ ಕೊಡೋದಿಲ್ಲ. ನಾವು ನೋಡಿದ ಮಟ್ಟಿಗೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ಲೇಡೀಸು ಓಲ್ಡ್ ಅಂತ ನಾವು ಇರುವಂಥದ್ದು ನಮ್ಮ ಇವರಿಗೆ ಗೊತ್ತಿದೆ, ಉಮಾಪತಿ ಅವ್ರಿಗೆ, ಯಾರು ಲೇಡೀಸ್ ಓಲ್ಡ್ ಕೆಲಸ ಮಾಡೋದೇ ಇಲ್ಲ. ಯಾಕಂದರೆ ಇಟ್ಸ್ ವೆರಿ ಟಫ್. ಈಗ ಏನಂದರೆ ಯಾರಾದ್ರೂ ನಾವು ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಮುಂದೆ ಬಂದರೆ ಬರೀ ಕಾಲು ಎಳೆಯೋರೇ ಜಾಸ್ತಿ ಇರ್ತಾರೆ. ಆದರೂ ಸಹಿತ ನಾವು ಮುಂದೆ ಬರಬೇಕು, ಕೆಲಸ ಮಾಡಬೇಕು. ಇವತ್ತಿನ ದಿನ ಏನು ಮಹಿಳಾ ದಿನಾಚರಣೆ ದಿನ ನನಗೆ ಕರೆಸಿ ಸನ್ಮಾನ ಮಾಡ್ತಿದ್ದೀರಾ, ಏನು ನಾವು ಬರೀ ಸನ್ಮಾನ ಮಾಡಿಸ್ಕೊಳ್ಳೋದಲ್ಲ, ಸರ್ ಹೇಳ್ದಂಗೆ ನಾವು ಬೆಳೆಯೋದ್ರ ಜೊತೆಗೆ ಬೇರೆಯವ್ರಿಗೂ ಸ್ವಲ್ಪ ನಾವು ಎತ್ತಬೇಕಾಗುತ್ತೆ. ಏನಂದ್ರೆ ನಾವು ಗುಲ್ಬರ್ಗ ಬೀದರ್ ಕಡೆ ಹೋಗಿ ನೋಡ್ಬಿಟ್ರೆ ಈಗಲೂ ಕೂಡ ನಮ್ಮ ದಲಿತ ಜನಾಂಗದವ್ರು ಏನಿದ್ದಾರೆ ಒಂಥರ ಮೂಲೆ ಗುಂಪು. ಇದೇ ಮೋದಿ ಸಾಹೇಬರು ಹೇಳ್ತಾರೆ ಮಹಿಳೆಯರಿಗೆ ಹಂಗೆ ಮಾಡ್ತೀವಿ, ದಲಿತರಿಗೆ ಹಿಂಗೆ ಮಾಡ್ತೀವಿ, ಬಡವ್ರನ್ನ ನಾನು ಉದ್ಧಾರ ಮಾಡ್ತೀನಿ ಅಂತ. ನೀವು ಅಹಮದಾಬಾದಿಂದ ಜಸ್ಟ್ ಒಂದು ಸ್ವಲ್ಪ ಮುಂದೆ ಗುಜರಾತಲ್ಲಿ ಸ್ವಲ್ಪ ಹಳ್ಳಿಗಳ ಕಡೆ ಹೋಗ್ಬಿಟ್ರೆ ಮನೆಗಳನ್ನು ನೋಡಿದ್ರೆ ನಿಜವಾಗ್ಲೂ ಬೇಸರ ಆಗುತ್ತೆ. ಸುಮ್ಮನೆ ಬರೀ ಭಾಷಣ ಮಾಡೋದಲ್ಲ, ಅಟ್ಲೀಸ್ಟ್ ಅವ್ರಿಗೂ ಮನೆ ಕಟ್ಸ್ಕೊಡ್ಬೋದಲ್ವಾ? ಏನೂ ಇಲ್ಲ. ದಲಿತರು ಅಂತಂದ್ರೆ ಅದು ಹಂಗೇನೆ. ಈಗಲೂ ಯುಪಿನಲ್ಲಿ ನೋಡ್ತಾ ಇದ್ದೀರಾ, ದಲಿತರನ್ನ ಬೆಂಕಿಯಾಗಿ ಸುಟ್ಟಾಗ್ತಾ ಇದ್ದಾರೆ. ಎಲ್ಲಿದ್ದೀವಿ ನಾವು? ಇಷ್ಟೆಲ್ಲ ಬೆಳವಣಿಗೆ ಆಯಿತು, ಏನು ಸ್ವಾತಂತ್ರ್ಯ ಬಂದು ಇಷ್ಟು ಸ್ವಾತಂತ್ರ್ಯ ಬಂದರೂ ಕೂಡ ಎಲ್ಲಿದ್ದೀವಿ ನಾವು? ಯಾವುದೇ ಕಾರಣಕ್ಕೂ ದಲಿತರನ್ನ ಮುಂದೆ ಬರೋದಕ್ಕೆ ಬಿಡೋದಿಲ್ಲ. ನಾವು ಯಾವಾಗ ಮುಂದೆ ಬರ್ಬೋದು ಅಂತಂದ್ರೆ ಯುನಿಟಿ ಇದ್ದಾಗ ಅಷ್ಟೇ. ಬೆಳಗ್ಗಿಂದ ಇವತ್ತು ಬೇಗ ಓಡಬೇಕು ಅಂತ ತುಂಬ ಆಸೆಯಿಂದ ನಾನು ರೆಡಿ ಆಗ್ತಾ ಇದ್ದೆ. ತಮ್ಮ ಥರನೇ ತುಂಬ ನಮ್ಮ ತಾಲೂಕಿಂದ ತುಂಬ ಊರುಗಳಿಂದ ಕೆಲವೆಲ್ಲ ಸ್ನೇಹಿತರು ತುಂಬ ಕಾಲ್ಗಳು ಬರ್ತಾಯಿದ್ರು. ಇವತ್ತು ಸಂಡೇ ಇರ್ತೀರ, ಅದರಿಂದ ನಮ್ಮ ಮನೆಗೆ ಬಂದು ಒಂದು ಸನ್ಮಾನ ಮಾಡಿ ಹೋಗ್ತೀವಿ ಅಂತ. ಅದರಿಂದ ತಡವಾಯಿತು, ದಯಮಾಡಿ ಕ್ಷಮಿಸಿ. ಒಂದು ದಿವಸ ಇಷ್ಟೇ. ನಾವು ಮೊದಲನೇದಾಗಿ ಹೇಳ್ಬೇಕಂದ್ರೆ, ನಾವು ಒಂದು ಸಿವಿಲ್ ಜಡ್ಜ್ ಎಕ್ಸಾಮ್ನ ತಗೋಬೇಕಾದ್ರೆ ನಮಗೆ 11,000 ಜನ ಎಕ್ಸಾಮು ನಾವು ಕಂಡಕ್ಟ್ ಮಾಡಿದ್ವಿ. ಈ 11,000 ಜನದಲ್ಲಿ ನಾವು 158 ಪೋಸ್ಟು ಕಾಲ್ ಮಾಡಿದ್ವಿ. ನಾವು ಪ್ರಿಲಿಮ್ಸು ಮೇನ್ಸು ಬರ್ಕೊಂಡು ನಾವು ಇಂಟರ್ವ್ಯೂ ಬಂದಿದ್ದೆ 235 ಜನ. 158 ಪೋಸ್ಟ್ ಬೇಕು, 235 ಜನ ಕಾಂಪಿಟೇಷನ್ ಇದ್ದೀವಿ. ಇದರಲ್ಲಿ ನಮ್ಮನ್ನು ಸೆಲೆಕ್ಷನ್ ಮಾಡಿದ್ದು ಬರೀ 83 ಜನ ಅಷ್ಟೇ. ಆ 83 ಜನದಲ್ಲಿ ನಾವು ಒಂದು ರಾಜ್ಯದಲ್ಲಿ 33ನೇ ರ್ಯಾಂಕ್ ಆಗಿ ಬಂದೆ. ನಾನು ನಿಜವಾಗ್ಲೂ ನಾನು 33ನೇ ರ್ಯಾಂಕ್ ಬರ್ತೀನಿ ಅಂತ ಕನ್ಸ್ಪನ್ಸಲ್ಲ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಒಬ್ಬ ದಲಿತ ಹುಡುಗ ಜನರಲ್ ಮೆರಿಟಲ್ಲಿ ಇವತ್ತು ಸೆಲೆಕ್ಷನ್ ಆಗೋದು ತುಂಬಾ ಕಡಿಮೆ. ಯಾಕಂದರೆ ನಮ್ಮ ಗಾಂಧಿನಗರದ ವರುಣ್ ರಾಜ್ ಅವರಿರ್ಬೋದು, ಜನರಲ್ ಮೆರಿಟಲ್ಲಿ ಸೆಲೆಕ್ಷನ್ ಆದಾಗ ಅವರು ಮೊದಲನೇವ್ರಾಗ್ತಾರೆ, ನಾನು ಎರಡನೇವನಾಗ್ತೀನಿ. ಇನ್ನು ಉಳಿದು ಏನು ಕ್ಯಾಟಗರಿ ಇತ್ತು, ನಾವಿಬ್ಬರು ಜನರಲ್ ಮೆರಿಟಿಗೆ ಬಂದಿದ್ದರಿಂದ ವರುಣ್ ರಾಜು ನಾನು ಜನರಲ್ ಮೆರಿಟಿಗೆ ಬಂದಿದ್ದರಿಂದ ಉಳಿದ 2 ಸ್ಥಾನಗಳು ನಮ್ಮ ಒಂದು ಸಮುದಾಯದಲ್ಲೇ ಬೇರೆಯವ್ರಿಗಾಯಿತು. ನಾವು ಕೂಡ ನಮ್ಮ ಒಂದು ಸಮುದಾಯದ ಒಂದು ಮೀಸಲಾತಿನೇ ಅವಲಂಬಿಸಿ ನಾವು ಅಲ್ಲೇ ಸೆಲೆಕ್ಷನ್ ಆಗಬೇಕು ಅಂದಿದ್ರೆ ಆ 2 ಒಂದು ಉದ್ಯೋಗ ಕೂಡ ಜಡ್ಜುದಾಗ ಏನಾಗ್ತಾ ಇತ್ತು ಅಂದರೆ ಇನ್ನು ಇಬ್ಬರಿಗೆ ಸೆಲೆಕ್ಷನ್ ಆಗ್ತಿರಲಿಲ್ಲ. ನಾವೊಂದು ಜನರಲ್ ಮೆರಿಟಲ್ಲೇ ಆದರೆ ನಮ್ಮ ಉಳಿದ ಒಂದು ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ಏನಿದ್ದಾರೆ, ನಮ್ಮ ಸ್ನೇಹಿತರು, ಕೊಲೀಗ್ಸು, ಅವ್ರಿಗೊಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಜನರಲ್ ಮೆರಿಟಲ್ಲೇ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ತುಂಬ ಎಫರ್ಟ್ ಆಗ್ತದೆ. ಅದು ಒಂದು ನಿನ್ನೆ ಮೊನ್ನೆದಲ್ಲ, ನಾವು ಬೇರೆ ಹುದ್ದೆಗೂ ಈ ಹುದ್ದೆಗೂ ಹೋಲಿಸ್ಕೊಂಡು ನಾವೊಂದು ಉನ್ನತ ಹುದ್ದೆ, ಎಲ್ಲ ಹುದ್ದೆಗೂ ಇದು ಸುಪ್ರೀಮು. ಯಾಕಂದರೆ ಉನ್ನತ ಹುದ್ದೆ ಮುಂದೆನೇ ಎಲ್ಲರೂ ಬರಲೇಬೇಕಾಗುತ್ತೆ ಅಂತ ಒಂದು ಹುದ್ದೆ. ಈ ಹುದ್ದೆಯಲ್ಲಿ ನನಗೆ ಕನಿಷ್ಠ ಪಕ್ಷ ನಾನು 2014ನೇ ಇಸ್ವಿಯಲ್ಲಿ ಬಂದಾಗ
2016ನೇ ಇಸ್ವಿಯಿಂದನೇ ನಾನು ವೈಭವ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ನಂದು ಸತತವಾಗಿ 7ನೇ ಬಾರಿ ಇದು ವೈಭವ್ ಬಂದಿದ್ದರಿಂದ ಈ ಹಂತದಲ್ಲಿ ನನಗೆ ಸಿಕ್ಕಿದೆ. ಒಂದೆರಡು ಬಾರಿ ಅಲ್ಲ, ಇದು 2016, 17, 20, 21, 22, 23 ಕೊನೆ ಬಾರಿ 26ನೇ ಇಸ್ವಿಲಿ ಈಗ 7ನೇ ಬಾರಿ ಒಂದು ಸಂದರ್ಶನಕ್ಕೆ ಬಂದಾಗ ಸೆಲೆಕ್ಷನ್ ಆಗಿರೋದು. ಇದು ನಿನ್ನೆ ಮೊನ್ನೆ ಒಂದು ತಪಸ್ಸಲ್ಲ. ನಾನು ಅದು 10 ವರ್ಷ ಸತತವಾಗಿ ನಾನು ಶ್ರಮಿಸಿಕೊಂಡು ತಾಳ್ಮೆಯಿಂದ ಇದ್ದುಕೊಂಡು ಕಂಟಿನ್ಯೂ ನನಗೆ ಏನು ನಮ್ಮ ಸಂವಿಧಾನಬದ್ಧವಾಗಿ ಏನು ನಮ್ಮನ್ನ ಆಶಯಗಳನ್ನು ರೂಪುರೇಷೆ ನಾಳೆ ದಿನ ನಮ್ಮ ಸಮುದಾಯ ಒಂದು ಉನ್ನತವಾದ ಒಂದು ಶಿಕ್ಷಣ ಅನ್ನೋದು ಒಂದು ಏನಿದೆ, ಆ ಶಿಕ್ಷಣನೇ ತಮ್ಮ ಮಕ್ಕಳಿಗೆ ಆಸ್ತಿ ಮಾಡಿ, ನೀವು ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯಾಗಿ ಅಂತ ಏನು ನಮ್ಮ ಬಾಬಾ ಸಾಹೇಬರು ಅವತ್ತು ಹೇಳಿದ ಮಾತು ಏನಿತ್ತು, ಆ ಬಾಬಾ ಸಾಹೇಬರ ಒಂದು ನಾವು ಆದರ್ಶಗಳನ್ನು ಪಾಲನೆ ಮಾಡಬೇಕಾದ್ರೆ ಯಾವುದೋ ಒಂದು ಬೀದಿಲಿ ನಿಂತ್ಕೊಂಡು ಮತ್ತೊಂದು ನಿಂತ್ಕೊಂಡು ನಾವು ಜಗಳ ಆ ಥರ ಒಂದು ಮುಂದೆ ಬರೋಂಥದ್ದಲ್ಲ. ಒಂದು ಅವರ ಆದರ್ಶಗಳನ್ನು ನಾವು ಪಾಲನೆ ಮಾಡಬೇಕು ಅಂತಂದರೆ ಅವರು ಒಂದು ಹೇಳಿದ ಮಾತುಗಳು ಶಿಕ್ಷಣ ಪಡೆದ್ರೆ ಒಂದು ಶಿಕ್ಷಣ ಪಡೆದಂಥ ಒಬ್ಬ ವ್ಯಕ್ತಿ, ಯಾವುದೇ ಒಬ್ಬ ವ್ಯಕ್ತಿ ಒಂದು ಹುಲಿ ಹಾಲನ್ನ ಕುಡಿದ್ರೆ ಹೆಂಗೆ ಗರ್ಜಿಸುತ್ತೆ ಆ ಥರ ಒಂದು ಶಿಕ್ಷಣವನ್ನು ಕುಡಿದಂಥ ವ್ಯಕ್ತಿಗೆ ಅವರು ಗರ್ಜಿಸಲೇಬೇಕು ಅನ್ನೋದೊಂದು ನನಗೆ ಭಾರಿ ಹಿತವಾದ ನುಡಿಯಾಗಿತ್ತು ಬಾಬಾ ಸಾಹೇಬರು. ಅದೊಂದು ಚಾಲೆಂಜಿಗಾಗಿ ನಾನು ಅವರ ಆದರ್ಶವಾದ ಎಲ್ಲ ಒಂದು ಆದರ್ಶ ನುಡಿಗಳಲ್ಲಿ ಅದೊಂದು ನನಗೆ ಭಾರಿ ತುಂಬ ಒಂದು ಮನಸ್ಸಿಗೆ ಮುಟ್ಟುವಂಥ ಒಂದು ಮಾತಾಗಿತ್ತು. ಆ ಬಾಬಾ ಸಾಹೇಬರು ನನಗೆ ಸ್ಫೂರ್ತಿಯಾಗಿದ್ದರು. ಅವರ ಒಂದು ಏನು ಎಷ್ಟು ಹುದ್ದೆಗಳಲ್ಲಿ ಅವರು ಒಂದು ಪದವಿಗಳನ್ನು ತಗೊಂಡಿದ್ರು, ಕನಿಷ್ಠ ಒಂದೆರಡಾದ್ರೂ ನಾವು ಆದರ್ಶಗಳನ್ನು ಅವ್ರ ಥರ ಆಗಕ್ಕಂತೂ ಆಗಲ್ಲ. ಅವ್ರ ಆದರ್ಶಗಳನ್ನಾದರೂ ಪಾಲನೆ ಮಾಡಿಕೊಂಡು ಒಂದು ಹುದ್ದೆಗೆ ಹೋದಾಗ ಸಮುದಾಯಕ್ಕೂ ಒಂದು ಹೆಸರು ಬರ್ತದೆ ಅಂತ ನನ್ನ ಭಾವನೆ ಇತ್ತು. ತಂದೆ ತಾಯಿಗಳ ಆಶೀರ್ವಾದ, ಹೆಂಡತಿ ಮಕ್ಕಳ ಒಂದು ಸಹಕಾರ, ಈ ಸಮುದಾಯದ ಒಂದು ಸಹಕಾರ ನನಗಿತ್ತು. ಯಾಕಂದರೆ ನೀವು ಓದಿ ಏನಾದರೂ ಒಂದು ಆಗಲೇಬೇಕು, ಇದರಲ್ಲಿ ಜಡ್ಜ್ ಆಗಲೇಬೇಕು ಅಂತ ನನ್ನ ಮಾಡಿದೆಯವರು ತುಂಬ ನನಗೆ ಸ್ಫೂರ್ತಿಯಾಗಿ ನನಗೆ ಬೆಂಬಲ ಸೂಚಿಸಿದ್ರು. ನನ್ನ ವಕೀಲರು ಹುದ್ದೆಯಲ್ಲಿರ್ಬೋದು, ನನಗೆ ಹಗಲು ರಾತ್ರಿ ಅನ್ನ ಓದೋದಕ್ಕೆ ನಮ್ಮ ಮಡದಿನೂ ಕೂಡ ತುಂಬ ಕಾರಣರಾದರು. ಯಾಕಂದರೆ ಡೈಲಿ ನಮ್ಮದು ಏನಂತಂದರೆ ಎಷ್ಟನೇ ವಯಸ್ಸಿನವರೆಗೂ ಓದ್ತಾ ಹೋದ್ರು ನಮ್ಮದರಲ್ಲಿ ಯಾವುದೇ ರೀತಿ ರಿಟೈರ್ಡ್ ಇಲ್ಲ. ಬದುಕಿರೋ ತನಕನೂ ವೃತ್ತಿನ ಮಾಡ್ಬೋದು ಅಂತ ಒಂದು ನೋಬೆಲ್ ಪ್ರೊಫೆಷನ್ ವಕೀಲ ವೃತ್ತಿ. ಅಂಥ ಒಂದು ವೃತ್ತಿಲಿ ಸಂಬಂಧಪಟ್ಟಾಗೆ ನಾನು ಏನಾದ್ರೂ 99 ವಯಸ್ಸು ಆಯ್ತಿದ್ರು ಕೂಡ ಹೊಸದೊಂದು ಯಾವುದೋ ಒಂದು ಕಾಯ್ದೆ ಬಂತು ಅಂತಂದರೆ ಆ ಕಾಯ್ದೆಗೆ ಸಂಬಂಧಪಟ್ಟಂಗೆ ನಾನು ಅವತ್ತು ಓದಲೇಬೇಕು. ಸುಪ್ರೀಂ ಕೋರ್ಟ್ ಜಡ್ಜ್ ಓದಬೇಕು, ಇವತ್ತನ್ನ ವಕೀಲರು ಓದಬೇಕು, ಇವತ್ತಿನ ಜಡ್ಜ್ ಓದಬೇಕು. ಈ ಥರ ಒಂದು ಆದಿ ನಮ್ಮ ವಕೀಲ ವೃತ್ತಿ. ಇಂಥದನ್ನು ಒಂದು ಸಾಧನೆ ಮಾಡೋಕ್ಕೆ ನಮ್ಮ ಕುಟುಂಬ ಆಗ್ಬೋದು, ನಮ್ಮ ಮಡದಿ ಆಗ್ಬೋದು, ಇಡೀ ತಂದೆ ತಾಯಿ ಆಗ್ಬೋದು, ಮೊದಲನೇದಾಗಿ ಬಾಬಾ ಸಾಹೇಬರು ನನಗೆ ಸ್ಫೂರ್ತಿಯಾಗಿದ್ದರು. ಅವರೆಲ್ಲ ಕಾರಣಗಳಿಂದ ನಾನು ಇಲ್ಲಿ ಬಂದು ನಿಂತಿದ್ದೀನಿ. ನನಗೆ ಮೊದಲನೇ ಒಂದು ಸ್ಫೂರ್ತಿ ಅಂದರೆ ನಮ್ಮ ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಒಂದು ಸ್ಫೂರ್ತಿಯಿಂದಲೇ ನಾನು 10 ವರ್ಷಗಳ ತಪಸ್ಸಿನಿಂದ ನಾನು ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ. ಸಮುದಾಯದ ಎಲ್ಲ ಒಂದು ನನ್ನನ್ನು ಕರೆಸಿ ಇಲ್ಲಿ ಸನ್ಮಾನ ಮಾಡಿದ್ದೀನಿ. ಈ ಒಂದು ಶುಭಗಳಿಗೆ ಇವತ್ತು ಮಹಿಳಾ ದಿನಾಚರಣೆ ದಿನನೇ ನನಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಕ್ಕೆ ಎಲ್ಲರಿಗೂ ಅಭಿನಂದಿಸ್ತಾ ಇನ್ನೊಂದು ಮಾತು ಹೇಳೋಕ್ಕೆ ಇಚ್ಛಪಡ್ತೀನಿ. ನಾನು ಏನಂತಂದರೆ ಒಂದು ನಮ್ಮ ಸಂದರ್ಶನದಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಾಗೆ ಇದು ಕಿವಿ ಮಾತು. ಮಹಿಳೆಯರ ಒಂದು ಸಂದರ್ಶನದಲ್ಲಿ ಯಾರು ಕೂಡ ನಮಗೆ ಜಸ್ಟಿಸ್ಗಳು ಏನಿರ್ತಾರೆ, ನಮ್ಮ ಕರ್ನಾಟಕದಲ್ಲಿ 5 ಜನ ಜಸ್ಟಿಸ್ಗಳು ನಮಗೆ ವೈಭವ ಸಂದರ್ಶನಕ್ಕೆ ಇರ್ತಾರೆ. ಅದರಲ್ಲಿ ಯಾವ ಸರಿನೂ ಕೂಡ ಮಹಿಳೆಯರ ಸಂಖ್ಯೆ ತುಂಬ ಕಡಿಮೆ ಇರ್ತಿತ್ತು. ಆದರೆ ಈ ಸರಿ 4 ಜನ ಜಸ್ಟಿಸಲ್ಲಿ ಒಬ್ಬರು ಮೊದಲನೇವರು ನಮ್ಮ ಕಮಿಟಿ ಚೇರ್ಮನ್ನೇ ಅನು ಶಿವರಾಮನ್ ಸಾಹೇಬರು ಅಂತ, ಅವರು ಕೇರಳದವರು, ಅವರು ಮಹಿಳೆ. 5 ಜನ ಜಡ್ಜಸ್ಸಲ್ಲಿ ಜಸ್ಟಿಸ್ಗಳಲ್ಲಿ 4 ಜನ ಜಡ್ಜ್ ಇದ್ರೆ ಒಬ್ಬರು ಲೇಡೀಸು. ಆ ಒಬ್ಬರು ಲೇಡೀಸೇ ಅವರು ಕಮಿಟಿ ಚೇರ್ಮನ್. ಅಂತ ಉನ್ನತ ಹುದ್ದೆನ ತಗೊಂಡು ಅವರೇ ನಮಗೆ ಕಮಿಟಿ ಚೇರ್ಮನ್ ಆಗಿ ಅವರೇ ಒಂದು ನಮ್ಮ ಎಲ್ಲರನ್ನ ಸೆಲೆಕ್ಷನ್ ಮಾಡಿರೋದ್ರಿಂದ ಈ ಮಹಿಳಾ ದಿನಾಚರಣೆ ದಿನನೂ ಕೂಡ ಅದನ್ನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅಷ್ಟು ಒಂದು ಎತ್ತರಕ್ಕೆ ಬೆಳೆದು ಅವರು ಬಂದಿದ್ದಾರೆ. ಅವ್ರ ಮೂಲ ನಮ್ಮ ಬೆಂಗಳೂರವರೇ, ಕೇರಳಕ್ಕೆ ಮದುವೆ ಆಗ್ತಾರೆ. ಕೇರಳಕ್ಕೆ ಮದುವೆಯಾಗಿ ಮತ್ತೆ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಅವರು ವರ್ಗಾವಣೆಗೊಂಡು ಅತಿ ಉನ್ನತ ಹುದ್ದೆ, ನಮ್ಮ ಕರ್ನಾಟಕದಲ್ಲಿ ಚೀಫ್ ಜಸ್ಟಿಸ್ ಕೊಟ್ಟರೆ ನೆಕ್ಸ್ಟ್ ಅನು ಶಿವರಾಮನ್ ಸಾಹೇಬ್ರೆ ಇರೋರು ಅಂತ ಒಂದೊಂದು ಉನ್ನತ ಹುದ್ದೆ. ಯಾಕೆ ಹೇಳಿದೆ ಅಂದರೆ ಮಹಿಳೆಯರು ಕೂಡ ಸಾಧನೆ ಮಾಡಬೇಕು ಅಂತಂದಾಗ ಮನಸ್ಸಲ್ಲಿ ತಗೊಂಡಾಗ ಯಾವುದೇ ಒಂದು ಉನ್ನತ ಹುದ್ದೆಗೆ ಹೋಗ್ಬೋದು ಅನ್ನೋದಕ್ಕೆ ನಮ್ಮ ಅನು ಶಿವರಾಮನ್ ಜಸ್ಟಿಸ್ ಸಾಹೇಬ್ರೆ ಸಾಕ್ಷಿ. ಈ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಮಹಿಳೆಯರಾಗಿರೋದ್ರಿಂದ ತಮ್ಮ ಒಂದು ಈ ಒಂದು ಸಂದರ್ಭದಲ್ಲಿ ಅವನು ಕೂಡ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ.
ಸೊ ಈ ಒಂದು ಮಹಿಳಾ ದಿನಾಚರಣೆ ಎಲ್ಲರಿಗೂ ಒಳ್ಳೆಯದಾಗಲಿ. ಮಹಿಳೆಯರಿಗೆ ನಮ್ಮನ್ನು ಇಲ್ಲಿ ಕರೆಸಿ ನಾರಾಯಣ ಸ್ವಾಮಿರವರು ರಾಜ್ಯ ಅಧ್ಯಕ್ಷರು, ಸಿ ಚೌಡಯ್ಯ ರಾಜ್ಯ ಕಾರ್ಯದರ್ಶಿ, MK ಶ್ರೀಧರ್ ಲಯನ್ಸ್ ಸೌಹಾರ್ದ ಮೈಸೂರು ಅಧ್ಯಕ್ಷರು, ಕುಮಾರಸ್ವಾಮಿ MBRF ಜಿಲ್ಲಾ ಅಧ್ಯಕ್ಷರು ಹಾಜರಿದ್ದರು.